ಗರ್ಭಿಣಿ ಸ್ತ್ರೀಯುಂಡ ಭೋಜನ ಗರ್ಭಗತ ಶಿಶುವುಂಬ ತೆರದಲ್ಲಿ ನಿರ್ಭಯನು ತಾನುಂಡುಣಿಸುವನು ಸರ್ವ ಜೀವರಿಗೆ. ನಿರ್ಬಲತಿ ಪರಮಾಣು ಜೀವಗೆ ಅಬ್ಬುವದೆ ಸ್ಥೂಲಾನ್ನ ಭೋಜನ ವರ್ಭಕರು ಪೇಳುವರು ಕೋವಿದರಿದ ನೊಡಂಬಡರು. ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ ಪೂರ್ಣ ಸರ್ವಗುಣೈಕಾರಣಂ ಅನಾದ್ಯಂತಂ ಸುರೇಶಿತುಃ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಕಲ್ಪಸಾಧನಾ ಸಂಧಿ ಪದ್ಯ 51. ಗರ್ಭಿಣಿ ಸ್ತ್ರೀ ಉಂಡ ಭೋಜನ ಗರ್ಭಗತ ಶಿಶು ಉಂಬ ತೆರದಲ್ಲಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಬಿಂಬಕ್ರಿಯಾದ್ವಾರ ಜೀವರಿಗೆ ಆಹಾರ ರಸ ಉಪಚಯದ ವಿಚಾರವನ್ನು ದೃಷ್ಟಾಂತಪೂರ್ವಕವಾಗಿ ತಿಳಿಸುತ್ತಾರೆ. ಸರ್ವತಂತ್ರ ಸ್ವತಂತ್ರನಾದ ಶ್ರೀ ಪರಮಾತ್ಮನು ಸರ್ವಭೋಜ್ಯ ಪದಾರ್ಥಗತ ರಸಾಂತರ್ಗತನಾಗಿದ್ದು ಸ್ವಾಖ್ಯ ರಸವನ್ನು ಸೇವಿಸ್ತಾನೆ. ಆ ಬಿಂಬಕ್ರಿಯಾ ರೂಪವಾದ ವ್ಯಾಪಾರದಿಂದ ಪ್ರತಿಬಿಂಬ ರೂಪವಾದ ಜೀವರಿಗೆ ತೃಪ್ತಿ ಉಂಟಾಗುವುದು. ಈ ತತ್ವವನ್ನು ಸುಂದರವಾದ ದೃಷ್ಟಾಂತದಿಂದ ತಿಳಿಸುತ್ತಾರೆ. ತನ್ನ ಗರ್ಭದಲ್ಲಿ ಶಿಶುವನ್ನು ಧರಿಸಿರುವ ಗರ್ಭಿಣಿ ಸ್ತ್ರೀಯು ಭೋಜನ ಮಾಡುವಳು. ಆ ಭೋಜನ ರಸದಲ್ಲಿ ಒಂದು ಭಾಗ ಗರ್ಭಸ್ಥವಾದ ಶಿಶುವಿಗೆ ಸೇರಿ ಅದರ ದೇಹೋಪಚಯ ಉಂಟಾಗಿ ಪಿಂಡಸ್ಥ ಶಿಶುವು ಬೆಳೆಯುವುದು. ಗರ್ಭಿಣಿ ಸ್ತ್ರೀಯು ಉಂಡ ಭೋಜನವನ್ನು ಗರ್ಭಗತ ಶಿಶುವು ಉಂಬಂತೆ ಶ್ರೀ ಪರಮಾತ್ಮನ ಬಿಂಬಕ್ರಿಯಾ ವಿಶೇಷ. ಸ್ಥಾವರ ಜಂಗಮಾದಿ ಸಕಲ ತ್ರಿವಿಧ ಜೀವರು ಅಸ್ವತಂತ್ರರು, ಭಗವದಧೀನರು. ಅವರಿಗೆ ಸ್ವಯಂ ಪ್ರವರ್ತನ ಸಾಮರ್ಥ್ಯವಿಲ್ಲ. ಜೀವರ ಇಂದ್ರಿಯಗತ ಶಕ್ತಿಯು ಶ್ರೀಹರಿಯ ಬಿಂಬಕ್ರಿಯಾದ್ವಾರ ಅಭಿವ್ಯಕ್ತವಾಗಿ ತದ್ವಾರ ಇಂದ್ರಿಯ ವ್ಯಾಪಾರಗಳು ನಡೆಯುವವು. ಇದರಿಂದ ಜೀವರನ್ನು ನಿರ್ಬಲ ಎಂದಿದ್ದಾರೆ. ಪರಮಾಣು ಜೀವಗೆ ಬ್ರಹ್ಮಾದಿ ಸರ್ವ ತೃಣಜೀವ ಪರ್ಯಂತ ಅವರ ಶರೀರ ಅತ್ಯಂತ ಸೂಕ್ಷ್ಮವು. ಕುದುರೆ ಬಾಲದ ತುದಿಯ 10,000ನೇ ಅಂಶದಷ್ಟು ಸೂಕ್ಷ್ಮತಮವಾಗಿರುವುದು. ಸಮಸ್ತ ಜೀವರ ಸ್ವರೂಪ ದೇಹವು ಇಂತಹ ಪರಮ ಸೂಕ್ಷ್ಮ ಪರಿಮಾಣದ ಜೀವರಿಗೆ ಸ್ಥೂಲಾನ್ನವು ಅಬ್ಬುವುದೇ, ಅಂದರೆ ಸೇರುತ್ತದೆಯೇ ಎಂದು ಪ್ರಶ್ನಿಸುತ್ತಾರೆ. ಅರ್ಭಕರು ಪೇಳುವರು. ಅರ್ಭಕ ಎಂದರೆ ಮುಕ್ತರಾದ ಮಕ್ಕಳು. ಈ ದೃಷ್ಟಾಂತದಿಂದ ಜ್ಞಾನರಹಿತರಾದ ಅವಿವೇಕಿ ಜನಗಳು ಎಂದರ್ಥ. ಅಂತಹ ವಿವೇಕ ಶೂನ್ಯರು ಜೀವರು ಊಟ ಮಾಡುವ ಸ್ಥೂಲಾನ್ನದಿಂದ ತೃಪ್ತಿಯಾಗಿ ಶರೀರದ ಉಪಚಯವಾಗುವುದು. ಕೋವಿದರು ಇದನ್ನು ಒಡಂಬಡರು. ಆದರೆ ನಿಜವಾದ ತತ್ವಜ್ಞಾನಿಗಳು ಈ ವಿಷಯವನ್ನು ಒಪ್ಪುವುದಿಲ್ಲ. ಭೋಜನ ದ್ರವ್ಯಗಳಲ್ಲಿ ಸಾರಭೂತವಾದ ರಸವಿದೆ. ಈ ರಸದಲ್ಲಿ ಅಂತರ್ಗತನಾಗಿ ಶ್ರೀಹರಿ ಇದ್ದಾನೆ. ರಸಾಂತರ್ಗತ ಭಗವದ್ರೂಪಕ್ಕೆ ಸ್ವಾಖ್ಯರಸ ಎನ್ನುತ್ತಾರೆ. ಈ ಸ್ವಾಖ್ಯರಸ ಸ್ವೀಕಾರ ಎಂದರೆ ತನ್ನ ರೂಪಗಳಲ್ಲಿ ರಮಣ ಮಾಡುವನು ಎಂದರ್ಥ. ಇದರಿಂದ ಬಿಂಬಕ್ರಿಯಾ ನಡೆಯುವುದು. ಅದರ ದ್ವಾರ ಪ್ರತಿಬಿಂಬರಾದ ಜೀವರಿಗೆ ತೃಪ್ತಿ ಎಂಬ ಉಪಚಯ ಉಂಟಾಗುವುದು. ಉಂಡು ಉಣಿಸುವನು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.